ಗಮನ ಹರಿಸೋಣ. ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ವಿಮಾನ ಬಿದ್ದ ರಭಸಕ್ಕೆ ಸ್ಥಳದಲ್ಲಿದ್ದ ಎಲ್ಲವೂ ಕೂಡ ಸರ್ವನಾಶವಾಗಿ ಹೋಗುತ್ತೆ. ಇವತ್ತು ದುರಂತದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅವರು ಕಣ್ಣೀರು ಕೂಡ ಹಾಕಿದ್ರು. ಈ ರಿಪೋರ್ಟ್ ಮಾಡಿ. ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ, ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಪಿಎಂ. ಏರ್ ಇಂಡಿಯಾ ವಿಮಾನದ ದುರಂತ ತಿಳಿಯುತ್ತಿದ್ದಂತೆ ಪ್ರಧಾನಿ ಮೋದಿ ಹೌಹಾರಿ ಹೋಗಿದ್ದಾರೆ. ನಿನ್ನೆ ಗುಜರಾತ್ ಸಿಎಂ ಅಮಿತ್ ಶಾ ಅವರನ್ನ ಸ್ಪಾಟ್ಗೆ ಕಳಿಸಿದ್ರು. ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಸೂಚಿಸಿದ್ರು. ಇದೀಗ ಪ್ರಧಾನಿ ಮೋದಿಯೇ ಅಹಮದಾಬಾದ್ನ ದುರಂತದ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇಂಚಿಂಚು ಮಾಹಿತಿ ಪಡೆದ ಮೋದಿ ಅಹಮದಾಬಾದ್ಗೆ ಬರ್ತಾ ಇದ್ದಂತೆ ಸೀದಾ ವಿಮಾನ ಪತನವಾದ ಮೇಘಾನಿ ನಗರಕ್ಕೆ ಆಗಮಿಸಿದ್ರು. ವಿಮಾನ ಅಪ್ಪಳಿಸಿದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ವಿಮಾನದ ಅವಶೇಷ, ಸ್ಫೋಟದ ತೀವ್ರತೆಗೆ ಧ್ವಂಸವಾದ ಕಟ್ಟಡ, ಅಸ್ಥಿ ಪಂಜರದಂತಾದ ವಾಹನಗಳನ್ನ ಪರಿಶೀಲಿಸಿದ್ರು. ಪ್ರಧಾನಿ ಮೋದಿಗೆ ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು, ಬಿಜೆಪಿ ನಾಯಕರು ಘಟನೆ ಬಗ್ಗೆ ವಿವರಿಸಿದ್ರು. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪ್ರಧಾನಿ ಮೋದಿ ಸೂಚಿಸಿದ್ರು. ಸಿವಿಲ್ ಆಸ್ಪತ್ರೆಗೆ ಮೋದಿ ಭೇಟಿ, ಗಾಯಾಳು ವೈದ್ಯರ ಆರೋಗ್ಯ ವಿಚಾರಣೆ. ದುರಂತದ ಸ್ಥಳದಿಂದ ಸೀದಾ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಗಾಯಾಳು ವೈದ್ಯರ ಆರೋಗ್ಯ ವಿಚಾರಿಸಿದ್ದಾರೆ. ಬದುಕುಳಿದ ರಮೇಶ್ ಆರೋಗ್ಯ ವಿಚಾರಿಸಿದ ನಮೋ. ಇನ್ನು ವಿಮಾನ ದುರಂತದಲ್ಲಿ ಪವಾಡ ಸದೃಶವಾಗಿ ಬದುಕುಳಿದ ಏಕೈಕ ವ್ಯಕ್ತಿ ರಮೇಶ್ರನ್ನ ಪ್ರಧಾನಿ ಮೋದಿ ಭೇಟಿಯಾದರು. ರಮೇಶ್ ಆರೋಗ್ಯ ಬಗ್ಗೆ ವಿಚಾರಿಸಿದ್ರು. ಬಳಿಕ ರಮೇಶ್ ಪ್ರಧಾನಿ ಮೋದಿಗೆ ಬಚಾವಾದ ಬಗ್ಗೆ ರಮೇಶ್ ತಿಳಿಸಿದ್ರು. ಸಿಎಂ ಅಧಿಕಾರಿಗಳ ಜೊತೆ ಮೋದಿ ಮೀಟಿಂಗ್. ವಿಮಾನ ಪತನವಾದ ಸ್ಥಳ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ಬಳಿಕ ಪ್ರಧಾನಿ ಮೋದಿ ಮೀಟಿಂಗ್ ಮಾಡಿದ್ರು. ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್, ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಮನ ಹರಿಸೋಣ. ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ವಿಮಾನ ಬಿದ್ದ ರಭಸಕ್ಕೆ ಸ್ಥಳದಲ್ಲಿದ್ದ ಎಲ್ಲವೂ ಕೂಡ ಸರ್ವನಾಶವಾಗಿ ಹೋಗುತ್ತೆ. ಇವತ್ತು ದುರಂತದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅವರು ಕಣ್ಣೀರು ಕೂಡ ಹಾಕಿದ್ರು. ಈ ರಿಪೋರ್ಟ್ ಮಾಡಿ. ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ, ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಪಿಎಂ. ಏರ್ ಇಂಡಿಯಾ ವಿಮಾನದ ದುರಂತ ತಿಳಿಯುತ್ತಿದ್ದಂತೆ ಪ್ರಧಾನಿ ಮೋದಿ ಹೌಹಾರಿ ಹೋಗಿದ್ದಾರೆ. ನಿನ್ನೆ ಗುಜರಾತ್ ಸಿಎಂ ಅಮಿತ್ ಶಾ ಅವರನ್ನ ಸ್ಪಾಟ್ಗೆ ಕಳಿಸಿದ್ರು. ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಸೂಚಿಸಿದ್ರು. ಇದೀಗ ಪ್ರಧಾನಿ ಮೋದಿಯೇ ಅಹಮದಾಬಾದ್ನ ದುರಂತದ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇಂಚಿಂಚು ಮಾಹಿತಿ ಪಡೆದ ಮೋದಿ ಅಹಮದಾಬಾದ್ಗೆ ಬರ್ತಾ ಇದ್ದಂತೆ ಸೀದಾ ವಿಮಾನ ಪತನವಾದ ಮೇಘಾನಿ ನಗರಕ್ಕೆ ಆಗಮಿಸಿದ್ರು. ವಿಮಾನ ಅಪ್ಪಳಿಸಿದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ವಿಮಾನದ ಅವಶೇಷ, ಸ್ಫೋಟದ ತೀವ್ರತೆಗೆ ಧ್ವಂಸವಾದ ಕಟ್ಟಡ, ಅಸ್ಥಿ ಪಂಜರದಂತಾದ ವಾಹನಗಳನ್ನ ಪರಿಶೀಲಿಸಿದ್ರು. ಪ್ರಧಾನಿ ಮೋದಿಗೆ ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು, ಬಿಜೆಪಿ ನಾಯಕರು ಘಟನೆ ಬಗ್ಗೆ ವಿವರಿಸಿದ್ರು. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪ್ರಧಾನಿ ಮೋದಿ ಸೂಚಿಸಿದ್ರು. ಸಿವಿಲ್ ಆಸ್ಪತ್ರೆಗೆ ಮೋದಿ ಭೇಟಿ, ಗಾಯಾಳು ವೈದ್ಯರ ಆರೋಗ್ಯ ವಿಚಾರಣೆ. ದುರಂತದ ಸ್ಥಳದಿಂದ ಸೀದಾ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಗಾಯಾಳು ವೈದ್ಯರ ಆರೋಗ್ಯ ವಿಚಾರಿಸಿದ್ದಾರೆ.
ಬದುಕುಳಿದ ರಮೇಶ್ ಆರೋಗ್ಯ ವಿಚಾರಿಸಿದ ನಮೋ. ಇನ್ನು ವಿಮಾನ ದುರಂತದಲ್ಲಿ ಪವಾಡ ಸದೃಶವಾಗಿ ಬದುಕುಳಿದ ಏಕೈಕ ವ್ಯಕ್ತಿ ರಮೇಶ್ರನ್ನ ಪ್ರಧಾನಿ ಮೋದಿ ಭೇಟಿಯಾದರು. ರಮೇಶ್ ಆರೋಗ್ಯ ಬಗ್ಗೆ ವಿಚಾರಿಸಿದ್ರು. ಬಳಿಕ ರಮೇಶ್ ಪ್ರಧಾನಿ ಮೋದಿಗೆ ಬಚಾವಾದ ಬಗ್ಗೆ ರಮೇಶ್ ತಿಳಿಸಿದ್ರು. ಸಿಎಂ ಅಧಿಕಾರಿಗಳ ಜೊತೆ ಮೋದಿ ಮೀಟಿಂಗ್. ವಿಮಾನ ಪತನವಾದ ಸ್ಥಳ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ಬಳಿಕ ಪ್ರಧಾನಿ ಮೋದಿ ಮೀಟಿಂಗ್ ಮಾಡಿದ್ರು. ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್, ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಮನ ಹರಿಸೋಣ. ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ವಿಮಾನ ಬಿದ್ದ ರಭಸಕ್ಕೆ ಸ್ಥಳದಲ್ಲಿದ್ದ ಎಲ್ಲವೂ ಕೂಡ ಸರ್ವನಾಶವಾಗಿ ಹೋಗುತ್ತೆ. ಇವತ್ತು ದುರಂತದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅವರು ಕಣ್ಣೀರು ಕೂಡ ಹಾಕಿದ್ರು. ಈ ರಿಪೋರ್ಟ್ ಮಾಡಿ. ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಪಿಎಂ. ಏರ್ ಇಂಡಿಯಾ ವಿಮಾನದ ದುರಂತ ತಿಳಿಯುತ್ತಿದ್ದಂತೆ ಪ್ರಧಾನಿ ಮೋದಿ ಹೌಹಾರಿ ಹೋಗಿದ್ದಾರೆ. ನಿನ್ನೆ ಗುಜರಾತ್ ಸಿಎಂ ಅಮಿತ್ ಶಾ ಅವರನ್ನ ಸ್ಪಾಟ್ಗೆ ಕಳಿಸಿದ್ರು. ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಸೂಚಿಸಿದ್ರು. ಇದೀಗ ಪ್ರಧಾನಿ ಮೋದಿಯೇ ಅಹಮದಾಬಾದ್ನ ದುರಂತದ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇಂಚಿಂಚು ಮಾಹಿತಿ ಪಡೆದ ಮೋದಿ ಅಹಮದಾಬಾದ್ಗೆ ಬರ್ತಾ ಇದ್ದಂತೆ ಸೀದಾ ವಿಮಾನ ಪತನವಾದ ಮೇಘಾನಿ ನಗರಕ್ಕೆ ಆಗಮಿಸಿದ್ರು. ವಿಮಾನ ಅಪ್ಪಳಿಸಿದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ವಿಮಾನದ ಅವಶೇಷ, ಸ್ಫೋಟದ ತೀವ್ರತೆಗೆ ಧ್ವಂಸವಾದ ಕಟ್ಟಡ, ಅಸ್ಥಿ ಪಂಜರದಂತಾದ ವಾಹನಗಳನ್ನು ಪರಿಶೀಲಿಸಿದ್ರು. ಪ್ರಧಾನಿ ಮೋದಿಗೆ ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು, ಬಿಜೆಪಿ ನಾಯಕರು ಘಟನೆ ಬಗ್ಗೆ ವಿವರಿಸಿದ್ರು. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪ್ರಧಾನಿ ಮೋದಿ ಸೂಚಿಸಿದ್ರು. ಸಿವಿಲ್ ಆಸ್ಪತ್ರೆಗೆ ಮೋದಿ ಭೇಟಿ. ಗಾಯಾಳು ವೈದ್ಯರ ಆರೋಗ್ಯ ವಿಚಾರಣೆ. ದುರಂತದ ಸ್ಥಳದಿಂದ ಸೀದಾ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಗಾಯಾಳು ವೈದ್ಯರ ಆರೋಗ್ಯ ವಿಚಾರಿಸಿದ್ದಾರೆ. ಬದುಕುಳಿದ ರಮೇಶ್ ಆರೋಗ್ಯ ವಿಚಾರಿಸಿದ ನಮೋ. ಇನ್ನು ವಿಮಾನ ದುರಂತದಲ್ಲಿ ಪವಾಡ ಸದೃಶವಾಗಿ ಬದುಕುಳಿದ ಏಕೈಕ ವ್ಯಕ್ತಿ ರಮೇಶ್ರನ್ನ ಪ್ರಧಾನಿ ಮೋದಿ ಭೇಟಿಯಾದರು. ರಮೇಶ್ ಆರೋಗ್ಯ ಬಗ್ಗೆ ವಿಚಾರಿಸಿದ್ರು. ಬಳಿಕ ರಮೇಶ್ ಪ್ರಧಾನಿ ಮೋದಿಗೆ ಬಚಾವಾದ ಬಗ್ಗೆ ರಮೇಶ್ ತಿಳಿಸಿದ್ರು. ಸಿಎಂ ಅಧಿಕಾರಿಗಳ ಜೊತೆ ಮೋದಿ ಮೀಟಿಂಗ್. ವಿಮಾನ ಪತನವಾದ ಸ್ಥಳ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ಬಳಿಕ ಪ್ರಧಾನಿ ಮೋದಿ ಮೀಟಿಂಗ್ ಮಾಡಿದ್ರು. ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್, ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಮನ ಹರಿಸೋಣ. ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ವಿಮಾನ ಬಿದ್ದ ರಭಸಕ್ಕೆ ಸ್ಥಳದಲ್ಲಿದ್ದ ಎಲ್ಲವೂ ಕೂಡ ಸರ್ವನಾಶವಾಗಿ ಹೋಗುತ್ತೆ. ಇವತ್ತು ದುರಂತದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅವರು ಕಣ್ಣೀರು ಕೂಡ ಹಾಕಿದ್ರು. ಈ ರಿಪೋರ್ಟ್ ಮಾಡಿ.